ವಿಜಯಸೇನೆ ವತಿಯಿಂದ ಮಹಿಳಾ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿ ಕಾರ್ಯಕ್ರಮವನ್ನು ಬಂಡೆ ಮಠದಲ್ಲಿ ಹಮ್ಮಿಕೊಂಡಿದ್ದು ಜನಪ್ರಿಯ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಜೊತೆ ಅವರಿದ್ದಾರೆ. ಏನಾಗ್ತಕ್ಕಂಥ ಸರ್ಗ ಕನಕ ಜಯಂತಿಯ ಒಂದು ಕೆಳವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ದೊಡ್ಡ ದಾಸಶ್ರೇಷ್ಠರು ಅಂತ ಅನಿಸ್ಕೊಂಡಂತಹ ಕನಕದಾಸರ ಜಯಂತಿ ಇವತ್ತು ಅನ್ಕೊಂಡಿದ್ದೀರಿ. ಅವರ ಕನಕದಾಸರ ಆ ಒಂದು ಕೀರ್ತನೆಗಳೇನಿದ್ದಾವೆ ನಿರಂತರವಾಗಿ ಪ್ರಸ್ತುತವಾಗಿರ್ತಕ್ಕಂಥ ಇವತ್ತೇನು ಹೇಳ್ತಾರೆ? ಕನಕದಾಸ ಜಯಂತ್ಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಲ್ರೆಡಿ 4 ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೇನೆ. ಈಗ 7 ಕಾರ್ಯಕ್ರಮಗಳು ಇದೆ. ನಮ್ಮ ಕ್ಷೇತ್ರದಲ್ಲಿ ಭಾಳ ಇಂಟ್ರೆಸ್ಟ್ಗೆ ಕಮಿಟ್ಮೆಂಟಿಂದ ಎಲ್ಲ ಜಾತಿ ಸಮುದಾಯದವರು ಕನಕ ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ತಕ್ಕಂಥ ಅನೇಕ ಉಪನ್ಯಾಸ ಕಾರ್ಯಕ್ರಮಗಳು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಬೇಕು ಅಂದರೆ ಉಡುಪಿ ಕೃಷ್ಣ ಮಠದಲ್ಲಿ ಅವರ ಶ್ರದ್ಧೆ, ಅವರ ಕಮಿಟ್ಮೆಂಟ್, ಅವರ ಶ್ರದ್ಧೆ ಏನು ಇದಿರ್ತದೆ ಇವತ್ತು ಕನಕ ಕಿಂಡಿ ಮುಖಾಂತರನೇ ದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಕೀರ್ತನೆಗಳು ಬೇಕಾದಷ್ಟಿದೆ. ಆಮೇಲೆ ಹಿಂದೆ ಅವರು ಬೈದಂಥವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥದ್ದು, ಮುಂದೆ ಮಾತಾಡ್ತಕ್ಕಂಥವ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು. ಅವರಲ್ಲಿ ದ್ವೇಷ ಇರಲಿಲ್ಲ, ಸಮಾಜ ಸುಧಾರಣೆ ಇತ್ತು, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕೀರ್ತಿ ಇವತ್ತಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜಾತಿ, ಬರೀ ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿ ಸಮುದಾಯದವರು ಸೇರಿ ಭಾಳ ಇಂಟ್ರೆಸ್ಟೆಡ್ಗೆ ಕನಕ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇವರು ನಮ್ಮ ಕನ್ನಡಿಗರ ವಿಜಯ ಸೇನೆ ಕೂಡ ಭಾಳ ಇಂಟ್ರೆಸ್ಟಿಂದ ಎಲ್ಲರನ್ನ ಸೇರಿಸಿ ಕನಕ ಜಯಂತಿ ಕಾರ್ಯಕ್ರಮ ಜೊತೆಗೆ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡಬೇಕಂತ ಕೂಡ ಇದೆ. ಒಂದಲ್ಲಿ ಅವರ ರಿಕ್ವೆಸ್ಟ್ ಮಾಡಿದ್ದೇನೆ, ನಮ್ಮ ಕನ್ನಡಿಗರ ವಿಜಯ ಸೇನೆ ಇದು ನಮ್ಮ ಅಂತಕ್ಕಂಥ ಇದ್ದರೆ ಸಂಘಟನೆಗೆ ಕ್ರೌಡ್ ವರ್ಕೌಟ್ ಆಗ್ತದೆ. ನಮ್ಮ ಅನ್ನೋದು ಓದುವಿಗೆ ನನ್ನ ಅಂತೇನಾದರೂ ಆದರೆ ಅದು ಸಂಘಟನೆ ಭಾಳ ಇಂಟ್ರೆಸ್ಟಿಂಗ್ ಇರ್ತಾರೆ. ಅಲ್ಲೆಲ್ಲ ಒಳ್ಳೊಳ್ಳೆ ಯುವಕರು ಕೂಡ ಈ ಸಂಘಟನೆಗೆ ಸೇರಿದ್ದಾರೆ. ಮುಂದೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಅದರಲ್ಲಿ ಸೇರಿಸಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆ ನಾನು ಸೇರಿಕೊಂಡು ಅವ್ರು ಮಾಡಿದಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿ. ಸರ್, ಈಗ ಅದು ಆಟೋದು ನಿಗಮ ಮಂಡಳಿ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಒಂದು ಬೇಡಿಕೆ ಏನಾಯಿತು? ಅದು ಹೇಳಿ, ಅದು ಸಪ್ರೇಟಾಗಿ ಮಾತಾಡೋಣ. ಇವತ್ತೆಲ್ಲ ಮುಗಿಸ್ಕೊಳ್ಳಿ. ಅವರು ಒಂದು 2-3 ದಿವಸ ಆದಮೇಲೆ ಪದಾಧಿಕಾರಿಗಳ ಹತ್ರ ಮಾತನಾಡಿ ಸರ್ಕಾರ ಜೊತೆ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ.